ಸತ್ತು ಹೋದ ರುದ್ರಣ್ಣನ ಮಗಳು ಮತ್ತೆ ಮರಳಿ ಬರ್ತಾಳೇನು? 3 ದಿವಸದಿಂದ ಇದೇ ರೀತಿ ಚಿಂತೆ ಮಾಡ್ತಾ ಕೂತ್ಕೊಂಡಿದ್ದೀರಾ. ಒಂದು ತುತ್ತು ಅನ್ನನೂ ತಿಂದಿಲ್ಲ. ತಗೊಳ್ಳಿ, ಸ್ವಲ್ಪ ಹಾಲಾದರೂ ಕುಡೀರಿ. ಮಾದೇವಿ, ಮಗ ಮಾಡಿದ ಮಾನಹೀನ ಕೃತಿಗೆ ನನ್ನ ಮನೆ ತಂದ ಮಾನವ ಮಣ್ಣಾಗಿ ಹೋಗೋ ಪ್ರಸಂಗ ಬಂದಿತ್ತು ನನ್ನ ಪಾಲಿಗೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ತನ್ನ ಮಗಳ ಪ್ರಾಣವನ್ನೇ ಬಲಿಕೊಟ್ಟು ಈ ಮನೆ ತಂದ ಮಾನ ಉಳಿಸಿದ ಪುಣ್ಯವಂತನ ನಾವು ಯಾವತ್ತೂ ಮರಿಬಾರ್ದು. ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಬಿದ್ದು ಹುಚ್ಚು ತಂದ ಆವೇಶದಲ್ಲಿ ನಿನ್ನ ಮಗ ಮಾಡಿದ ತಪ್ಪಿಗೆ ಯಾವತ್ತೂ ಶಿಕ್ಷೆ ತಪ್ಪಬಾರ್ದು. ಅದಕ್ಕಾಗಿ ನ್ಯಾಯವಂತರ ಮನೆತನದಲ್ಲಿ ನಿಂತು ನನ್ನ ಮಗ ಮಾಡಿದ ತಪ್ಪಿಗೆ ನಾನೊಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ನನ್ನ ಮನದಲ್ಲಿ. ಮಗ ಮಾಡಿದ ತಪ್ಪಿಗೆ ನಿಮ್ಮ ಮನದಲ್ಲಿ ಯಾವ ನಿರ್ಧಾರ ತೆಗೆದುಕೊಂಡಿದ್ದೀರಿ? ಮಾದೇವಿ, ಈಗ ನಾನು ಕೇಳೋ ಮಾತಿಗೆ ನೀನು ಕೇವಲ ಉತ್ತರ ಅಷ್ಟೇ ಕೊಡಬೇಕು, ಎದುರು ಮಾತನಾಡಬಾರ್ದು. ಆಯ್ತು, ಅದೇನು ಅಂತ ಹೇಳಿ. ಮಾದೇವಿ, ನಾನು ನಿನಗೆ ಏನಾಗಬೇಕು? ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿದ ನನ್ನ ಗಂಡ. ಗಂಡನ ಆಜ್ಞೆಯನ್ನು ಪಾಲಿಸಬೇಕಾದದ್ದು ಸತಿ ಆದವಳ ಧರ್ಮ. ಒಂದು ವೇಳೆ ಗಂಡನ ಮಾತನ್ನು ತಿರಸ್ಕರಿಸಿದ್ದೆ ಆದ್ರೆ ಅವಳು ಸತಿ ಅಲ್ಲ, ಪತಿ ದ್ರೋಹಿ ಅವಳು. ಹೌದಲ್ವೇ? ಸರಿ, ಈಗ ನಾನು ನಿನಗೊಂದು ಮಾತು చెప్ತೀನಿ. ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ವಚನ. ನೋಡಿ, ನಿಮ್ಮ ಮನಸ್ಸಿನ ಮರ್ಮ ಏನು ಅಂತ ತಿಳಿಯದೆ ನಿಮಗೆ ವಚನ ಕೊಟ್ಟು ವಚನ ಭ್ರಷ್ಟಳಾಗುವುದಿಲ್ಲ. ಕಾರಣ ನಿಮ್ಮ ಮನಸ್ಸಿನ ಮರ್ಮ ಏನು ಅಂತ ನನಗೆ. ಯಾಕೆ ಮಾದೇವಿ, ಇದೀಗ ನಿನ್ನ ಬಾಯಿಂದ ಹೇಳಿದೀಯ ಗಂಡನ ಆಜ್ಞೆ ಪಾಲಿಸಬೇಕಾದದು ಸತ್ಯಾದ ಧರ್ಮ ಅಂತ ಅಂದಾಗ ನನ್ನ ಮಾತಿನ ಅಂತರಂಗ ತಿಳಿದುಕೊಳ್ಳುವ ಅವಶ್ಯಕತೆ ನಿನಗಿಲ್ಲ. ನೀನೀಗ ನನ್ನ ಮಾತು ನಡೆಸ್ಕೊಡ್ತೋ ಇಲ್ಲ ಅಷ್ಟೇ ಹೇಳು. ಗಂಡ ಬೇಕಿದ್ರೆ ನಡೆಸ್ಕೊಡು, ಇಲ್ಲ ಬಿಟ್ಟು ಬಿಡು. ಆಯ್ತು ರೀ, ನನ್ನ ತಂದೆ ತಾಯಿ ಸಾಕ್ಷಿಯಾಗಿಯೂ ನಿಮ್ಮ ಮಾತನ್ನು ನಡೆಸ್ಕೊಡ್ತೀನಿ. ಏನು ಅಂತ ಹೇಳಿ. ಮಾದೇವಿ, ಸತ್ಯ ಧರ್ಮದ ಭಕ್ತಿಯಲ್ಲಿ ಪ್ರತಿ ಕುಡಿಯಲೆಂದು ಈ ಹಾಲು ನನಗೆ ತಂದಿದೆಯಲ್ಲ, ಇವತ್ತು ಈ ಹಾಲಿನ ಅವಶ್ಯಕತೆ ನನಗಿಲ್ಲ ಮಾದೇವಿ. ಈ ಹಾಲು ನಿತ್ಯ 10 ಗಂಟೆಯ ಕುಡಿಯುವ ನಿನ್ನ ಮಗ ಮಹಾಂತೇಶನಿಗೆ ಕುಡಿಸಬೇಕು. ಆದ್ರೆ ಈ ಕುಡಿಸುವ ಈ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿ ಕೊಂದು ಬಿಡು ನಿನ್ನ ಮಗ. ನಾನು ಹೆತ್ತ ಮಗನಿಗೆ ನನ್ನ ಕೈಯಾರೆ ನಾನೇ ವಿಷ ಹಾಕಬೇಕು? ಇದು ನನ್ನಿಂದ ಸಾಧ್ಯವಿಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ. ಹೌದು ಮಾದೇವಿ, ಹೌದು. ಇದು 9 ತಿಂಗಳು ಹೊತ್ತು ಎದೆ ಹಾಲು ಕುಡಿಸಿ ಬೆಳೆಸಿ ತುತ್ತು ಮಾಡಿ ಉಣಿಸಿದ ನಿನ್ನ ಕರುಳಿನ ಕೊರಗು ನನಗೂ ಚೆನ್ನ. ಆದ್ರೇನು ಮಾಡುದು? ವಿಧಿವಿಲಾಸ ದುರಂತದಲ್ಲಿ ಹೆತ್ತ ಮಗನನ್ನ ಬಲಿ ತೆಗೆದುಕೊಳ್ಬೇಕು. ಗರ್ಭ ಹೆತ್ತವರ ಹಣಿಯಲ್ಲಿ ಆ ಬ್ರಹ್ಮ ಬರ್ತಿರುವಾಗ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಮಾದೇವಿ, ನಿನ್ನ ಮಗನ ಮಾನಕ್ಕಾಗಿ ನಿನ್ನ ಮಗನ ಪ್ರಾಣ ಬಲಿ ತೆಗೆದುಕೊಳ್ಳಬೇಕು ಮಾದೇವಿ. ನಾನು ಹೆತ್ತ ಮಗನಿಗೆ ವಿಷ ಹಾಕಿ ಕೊಲ್ಲುವ ತಾಯಂದ್ರು ಉಂಟೇನ್ರಿ ಈ ಪ್ರಪಂಚದಲ್ಲಿ? ಯಾಕೆಲ್ಲ ಮಾದೇವಿ, ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಶಿರಿಯಾಳನ ಹೆಂಡತಿ ಗಂಡನ ಮಾತಿಗಾಗಿ ಮಗನ ಪ್ರಾಣ ತೆಗೆದುಕೊಳ್ಳಲಿಲ್ಲವೇ? ಬಾಲಚಂದ್ರನ ಹೆಂಡತಿ ಅನಸೂಯ, ಅವಳು ಸಹಿತ ತನ್ನ ಗಂಡನ ಮಾತಿಗಾಗಿ ಮಗನ ಪ್ರಾಣ ತೆಗೆದುಕೊಳ್ಳಲಿವೆ. ಇಂದು ನಮ್ಮ ಮನೆ ತಂದ ಬಾನ ಕಳಿಯಲು ಮುಂದಾದ ನಿನ್ನ ಮಗನ ಪ್ರಾಣ ನಾ ಬಲಿ ತೆಗೆದುಕೊಳ್ಳಲೇಬೇಕು. ಮಾದೇವಿ, ಮಗನೆಂಬ ಮಮಕಾರ ಮನದಿಂದ ಸುಟ್ಟು ಹಾಕು. ಈ ಮನೆ ತಂದ ಮಾನ ಉಳಿಸಲು ಮುಂದಾಗು. ಏಕೆಂದ್ರೆ ಹೆತ್ತ ಮಕ್ಕಳ ಪ್ರಾಣಕ್ಕಿಂತ ಮನೆ ತಂದ ಮಾನ ಪ್ರಾಮುಖ್ಯವಾದದ್ದು. ಇದು ನಿಜವಾದ ಮಾನವಂತರ ಮನೆ ತಂದ ಲಕ್ಷಣ. ಮಾದೇವಿ, ಕವಿ ಇವತ್ತು ನಮ್ಮನ್ನು ನೋಡೇ ಒಂದು ಮಾತು ಹೇಳಿದ್ದಾನೆ, ಪ್ರಾಣ ಹೋದರೂ ಮಾನ ಬೇಕು.
ಪ್ರಾಣ ಹೋದರೂ ಮಾನಬೇಕು ಎಂಬ ಯಾಳಿಗೆ ಕವಿಗಳ ಮಾತನ್ನು ನೀನು ಮರೆಯದ್ರು. ಮಾದೇವಿ, ನನಗೆ ಹೆಚ್ಚಿಗೆ ಮಾತಾಡುವ ಅಭ್ಯಾಸವಿಲ್ಲ. ಈಗ ಒಂದೇ ಒಂದು ಮಾತು. ಏನದು? ನಿನಗೇನು ಮಗ ಬೇಕು? ಇಲ್ಲ ಬಾಂಗಲೇ ಬೇಕು? ಹೇಳು ಮಾದೇವಿ, ಮಗ ಬೇಕಿದ್ರೆ ಮಗನ ಉಳಿಸ್ಕೋ, ಬಾಂಗಲೇ ಬೇಕಿದ್ರೆ ನನ್ನ ಮಾತು ಕೇಳು. ಹೇಳು, ನಿನಗೇನು ಮಗ ಬೇಕು? ಇಲ್ಲ ಮಾಂಗಲ್ಯ ಬೇಕು? ಈ ರೀತಿ ಕೇಳಿದ್ರೆ ನಾನೇನು ಅಂತ ಉತ್ತರ ಕೊಡಿ? ಮಗ ಬೇಕೋ ಮಾಂಗಲ್ಯ ಬೇಕು ಅಂದ್ರೆ ಇವೆರಡು ನನ್ನ ಕಣ್ಣುಗಳಿದ್ದ ಹಾಗೆ. ಇದರಲ್ಲಿ ಯಾವ ಕಣ್ಣು ಬೇಕು ಯಾವ ಕಣ್ಣು ಬೇಡ ಅಂತ ಕೇಳಿದ್ರೆ ನಾನೇನು ಅಂತ ಹೇಳಿ? ಆದ್ರೂ ಪತಿಯಗೋಸ್ಕರ ನಾನು ಹೇಳೋದು ಒಂದೇ ಒಂದು. ಯಾವುದು? ಮಗ ಹೋದ್ರು ಮಾಂಗಲ್ಯ ಬೇಕು. ಮಗ ಹೋದ್ರು ಮಾಂಗಲ್ಯ ಬೇಕು. ಬೆಚ್ಚಿದೆ ಮಾದೇವಿ, ಬೆಚ್ಚಿದೆ. ಒಳ್ಳೆ ಮಾತನ್ನು ಮಾತನಾಡಿದ ನೀನು ಹೆಣ್ಣಿನ ಸ್ಥಾನದಲ್ಲಿ ನಿಂತು. ಮಾದೇವಿ, ಈಗ ನಮ್ಮ ಮಗ ಮಾಂತೇಶಿ ಬರೋ ಸಮಯ. ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿಬೇಕೆಂಬ ಹಂಬಲ ಅವರ ಮನದಲ್ಲಿ ತುಂಬಿರ್ತದೆ. ಕುಡಿಸುವ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿ ಕೊಂದು ಬಿಡೋ ನಿನ್ನ ಮಗ. ಮಾದೇವಿ, ಇಂದು ಸಾಯಂಕಾಲದೊಳಗಾಗಿ ನಿನ್ನ ಮಗನ ಕೊಲೆ ನೀ ಮಾಡದೆ ಹೋದ್ರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಈ ನಿನ್ನ ಗಂಡ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾನೆ. ಮತ್ತೆ ನಮ್ಮಿಬ್ಬರನ್ನು ಬದುಕಿಸಿ ನೀನು ಸತ್ತರೆ ನಿನಗೆ ನನ್ನ ನಾಡಿಯಾಗಿದೆ. ಯೋಚನೆ ಮಾದೇವಿ, ಇದರಲ್ಲಿ ಯಾರನ್ನು ಕಳ್ಕೋಬೇಕು ಯಾರನ್ನು ಪಡ್ಕೋಬೇಕು ಅಂತ. ಬರ್ತೀನಿ. ಮಾದೇವಿ, ನಾನು ಮರಳಿ ಬರುವಷ್ಟರಲ್ಲಿ ಮಗ ಮನೆಯಲ್ಲಿರಬಾರ್ದು. ಮಗನ ಹಣ ಇರಬೇಕು. ಇಲ್ಲದೆ ಹೋದ್ರೆ ನಿನ್ನ ಕೊರಳಲ್ಲಿರೋ ಮಾಂಗಲ್ಯ ಅದು ನಿನ್ನದಲ್ಲ. ನಿರ್ಧಾರ ಮಾಡು. ಬಡಿಗೆ ಸಿಡಿಲು ನಡುಗಿಗೆ ಮುಗಿಲು ಎದೆಗೆ ಸಿಡಿಲು ಬಡಿದೆ ಬರಬಹುದು. ಮಗನೆಂಬ ಮಾಂಸದ ಮುದ್ದೆಯನ್ನು ನನ್ನ ಉಡಿಯಲ್ಲಿ ಕೊಟ್ಟೆ. ರಣ ಹದ್ದುಗಳ ಕಣ್ಣಿಗೆ ಬೀಳದಂತೆ ನನಗೆ ಎಚ್ಚರ ವಹಿಸಿದೆ. ಆದ್ರಿಂದ ಹಸಿಯ ಮಾಂಸವನ್ನು ತಿನ್ನುವ ಹರಿಸಿದ ಹುಲಿಯನ್ನಾಗಿ ಮಾಡಿಬಿಟ್ಟೆ. ಇಲ್ಲ, ಪತಿಯ ಆಜ್ಞೆಯನ್ನು ಪಾಲಿಸಲೇಬೇಕು. ಪತಿಯ ಆಜ್ಞೆಯನ್ನು ಪಾಲಿಸಲೇಬೇಕು. ಸಿಡಿಲು ಬಡಿಗಿದೆ ಮನದ ಮುಗಿಲು ನಡುಗಿದೆ ಅಮದೆ ಪ್ರೀತಿ ತುಂಬಿದ ಚೂರಾಯಿದೆ. ಸಿಡಿಲು ಬಡಿಗಿದೆ ಮನದ ಮುಗಿಲು ನಡುಗಿದೆ ಅಮದೆ ಪ್ರೀತಿ ತುಂಬಿದ ಚೂರಾಯಿದೆ. ಹರಿಯಿದೆ
ಹಾಲಿನಲ್ಲಿ ವಿಷ ಬೆರೆಸಿರುವೆ. ಆದರೆ ದೇವ್ರೆ, ನಿನ್ನಲ್ಲಿ ನಾನು ಒಂದೇ ಒಂದು ಕೇಳೋದು, ನಿನಗೆ ನನ್ನ ಮೇಲೆ ಕರುಣೆ ಇದ್ರೆ, ನಿನಗೆ ನನ್ನ ಮೇಲೆ ಮಮಕಾರವಿದ್ರೆ ಈ ವಿಷದ ಹಾಲು ಅಮೃತವಾಗಬೇಕು. ಅಂದಾಗ ಮಾತ್ರ ಈ ಜಗದಲ್ಲಿ ದೇವರಿದ್ದಾನೆ ಅಂತ ನಂಬ್ತೀನಿ, ದೇವರಿದ್ದಾನೆ ಅಂತ ನಂಬ್ತೀನಿ. ಇದೇನಮ್ಮ, ನಿನ್ನ ಮಗ ಮನೆಗೆ ಬರೋ ಅಷ್ಟರಲ್ಲಿ ಕೈಯಲ್ಲಿ ಹಾಲಿನ ಬಟ್ಲ ಹಿಡಿದು ಬಾಗಿಲಲ್ಲಿ ನಿಂತಿದೆಯಲ್ಲಮ್ಮ. ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ನಿನಗೆ ಪ್ರೀತಿ ವಾತ್ಸಲ್ಯ. ಜಗತ್ತಿನಲ್ಲಿ ನಾನು ಅದೆಷ್ಟೋ ತಾಯಿಯರು ನೋಡಿದೆಯಮ್ಮ, ಆದರೆ ನಿನ್ನಂಥ ತಾಯಿ ನಾನು ಎಲ್ಲಿಯೂ ನೋಡಿಲ್ಲಮ್ಮ. ನಿನ್ನಂಥ ತಾಯಿ ಹೊಟ್ಟೆಯಲ್ಲಿ ನನ್ನಂಥ ಮಕ್ಕಳು ಹುಟ್ಟಬೇಕಾದ್ರೆ ಎಷ್ಟಮ್ಮ ಪುಣ್ಯ ಮಾಡಿರಬೇಕು. ಹೌದಪ್ಪ, ನನ್ನಂಥ ತಾಯಿ ಈ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನನ್ನ ಪುಣ್ಯವು, ಅಥವಾ ನಿನ್ನ ತಾಯಿಯಾಗಿ ಹುಟ್ಟಿದ್ದು ನನ್ನ ಪುಣ್ಯವು, ಆ ದೇವರಿಗೆ ಗೊತ್ತಪ್ಪ. ಅಮ್ಮ, ಯಾಕಮ್ಮ ಯಾಕೆ ಅಳ್ತಾ ಇದೆಯಾ? ಅದು ಸಂತೋಷಕ್ಕೋಸ್ಕರಪ್ಪ. ನಿನಗೆ ಹಾಲು ಕೊಡ್ಬೇಕಲ್ಲ, ಅದಕ್ಕೆ. ಅಮ್ಮ, ಸಂತೋಷಕ್ಕೆ ಹೋದ್ರ ಯಾರಾದ್ರೂ ಕಣ್ಣೀರು ಹಾಕ್ತಾರನಮ್ಮ. ಹಾಂ ಅಮ್ಮ, ಮರ್ತಿದ್ವಿ ನೋಡಮ್ಮ, ಇಂದ್ರ ನಾವು ಹುಟ್ಟು ಹಬ್ಬ ಅಮ್ಮ. ಅಪ್ಪಾಜಿ, ನೀವು ಯಾವುದೋ ಒಂದು ವಿಚಾರದಲ್ಲಿ ಈ ನನ್ನ ಹುಟ್ಟು ಹಬ್ಬವನ್ನು ಆಚರಿಸೋದು ಮರ್ತಿರಂತ ಕಾಣ್ತದೆ. ಈ ನನ್ನ ಹುಟ್ಟು ಹಬ್ಬ ದಿವಸ ನಿಮ್ಗೊಂದು ಸತ್ಯ ಹೇಳಬೇಕಾಗಿದೆ ಅಮ್ಮ. ಆಮೇಲೆ ಬೇಕಾದರೆ ಆ ಹಾಲನ್ನ ಕುಡಿತೀನಿ. ಕೊಡಮ್ಮ ಇಲ್ಲಿ. ಅಮ್ಮ, ಜಗತ್ತಿನಲ್ಲಿ ಮಕ್ಕಳೇನೇ ತಪ್ಪು ಮಾಡಿದರು, ಯಾರು ಕ್ಷಮಿಸದಿದ್ದರು, ಹಡೆದ ತಾಯಿ ಕ್ಷಮಿಸಿ ತನ್ನ ಮಡಿಲಲ್ಲಿ ಹಾಕಿ ಹೋಗ್ತಾಳೆ ಎಂದು ಕವಿಗಳ ವಾಣೆ ಕೂಗಿ ಕೂಗಿ ಹೇಳ್ತಾ ಇದೆಯಮ್ಮ. ಅದಕ್ಕೆ ನಾನು ಮಾಡಿದ ಆ ತಪ್ಪನ್ನು ಇವತ್ತು ನಿಮ್ಮ ಮುಂದೆ ಒಪ್ಪಿಕೊಳ್ತಾ ಇದ್ದೀನಿ ಅಮ್ಮ. ಆ ತಪ್ಪ ನೀವು ಮನಸ್ಸಿನಂದ್ರೆ ಆ ಹಾಲನ್ನ ಕುಡಿತೀನಮ್ಮ. ನೀನು ಯಾವ ತಪ್ಪು ಮಾಡಿದೀಯಪ್ಪ, ಅದನ್ನಾದ್ರೂ ಹೇಳು. ಅಮ್ಮ, ನಾನು ಈ ಮಾನವಂತರ ಮನೆಯ ಮಗನಾಗಿ, ಪುಣ್ಯವಂತ ತಾಯಿ ತಂದೆಗೆ ಒಳ್ಳೆ ಮಗನಾಗಿ ನಾನು ಮಾಡಬಾರ್ದೊಂದು ಕೆಟ್ಟ ಕೆಲಸ ಮಾಡಿಬಿಟ್ಟೆ ಅಮ್ಮ. ನಮ್ಮನೆ ನಂಬಿದ್ದ ಒಂದು ಬಡ ಹುಡುಗಿ ಮೇಲೆ ನಾನು ಮಾನಭಂಗ ಮಾಡಿಬಿಟ್ಟೆ ಅಮ್ಮ. ಆದರೆ ನಾನು ಮಾಡಿದ ತಪ್ಪಿಗಾಗಿ ಆ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಂಡಳಮ್ಮ. ಆ ಹೆಣ್ಣು ಮಗಳ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲಮ್ಮ, ಯಾರಿಗೂ ಗೊತ್ತಿಲ್ಲ. ಅಮ್ಮ, ಯಾಕಮ್ಮ ನಗ್ತಾ ಇದ್ದೀಯಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ಅನ್ಕೊಂಡಿತ್ತಂತಪ್ಪ ಅದು. ಅಂದ್ರೆ ಈ ವಿಷಯ ನಿಮಗೆ ಗೊತ್ತೇನಮ್ಮ? ಈಗ ನೀನ್ ತಾನೇ ಹೇಳಿದೆಯಲ್ಲಪ್ಪ, ಗೊತ್ತಾ? ಹೌದಮ್ಮ, ನಾನೇ ಹೇಳಿದೆ ಅಮ್ಮ. ನಿಮ್ಮ ಈ ಪಾದ ಮುಟ್ಟಿ ಹೇಳ್ತಾ ಇದ್ದಮ್ಮ. ಹೇಳಪ್ಪ, ಮೊದಲು ನೀನು ಹಾಲು ಕುಡಿ, ನಂತರ ನಾನು ನಿಮಗೆ ಕ್ಷಮಿಸ್ತೀನಿ. ಹಾಲು ಕುಡಿತೀನಮ್ಮ. ಈ ಜಗತ್ತಿನಲ್ಲಿ ನನಗೆ ಹೆಂಡತಿ ಆಗಲೊಬ್ಬರು ಬಿಟ್ಟು ಉಳಿದೆಲ್ಲ ಹೆಣ್ಣು ಮಕ್ಕಳನ್ನು ಅಕ್ಕ ತಂಗಿಯರಂತೆ ನೋಡುತ್ತೇನಮ್ಮ. ಆದರೆ ನಾನು ಮಾಡಿದ ಇದು ಒಂದೇ ಒಂದು ತಪ್ಪನ್ನು ನಿಮ್ಮ ಅಮೃತ ಹಸ್ತದಿಂದ ನನ್ನ ನೆತ್ತಿ ಮೇಲೆ ಕೈಯಿಟ್ಟು, ಮಗ ನಿಮ್ಮ ಅಂತ್ಯಶ, ನಿನ್ನ ತಪ್ಪು ನಾನು ಕ್ಷಮಿಸಿದ್ದೇನೆ, ಮತ್ತೆ ಈ ಸಮಾಜದಲ್ಲಿ ನೀನು ಒಳ್ಳೆ ಮನುಷ್ಯನಾಗಿ ಬಾಳು ಎಂದು ಹೇಳಿದ್ರೆ ಸಾಕಮ್ಮ. ಇಷ್ಟು ಹೇಳಿದ್ರೆ ಸಾಕು ನನಗೆ. ನೀ ತಂದಿದ್ದಲ್ಲ ಹಾಲು, ಅದರಲ್ಲಿ ಒಂದಲ್ಲಿ ವಿಷವಿದ್ರು ನಾ ಕುಡಿತೀನಮ್ಮ, ನಾ ಕುಡಿತೀನಿ.
ವಿಷ್ಣು ಶಿವನಿಗೆ ಹಾಲು ಕುಡಿದರು ಅಮ್ಮ ನೀನೇ ದೈವ ಕಾಲು ಮುಗಿದರು ಬಾಳಿಗೆ ಒಂದೇ ಮನೆ ಬಾಳಿಗೆ ಒಂದೇ ಮನೆ ಭೂಮಿಗೆ ದೈವ ಒಂದೇನೇ ತಾಯಿ ತಾನಿಗೆ ಒಂದೇ ಮನೆ ರಾಗಿಗೆ ಒಂದೇ ಸೃಷ್ಟಿಸೋ ದೈವ ಒಂದೇನೇ ತಾಯಿ ಅಮ್ಮ ನೀನು ಸಂತೆ ಹಾಲನ್ನ ಕುಡಿದೆ ಅಮ್ಮ. ಅಮ್ಮ ಈಗಲಾದರೂ ನನ್ನ ಕ್ಷಮಿಸಿದಂತೆ ಹೇಳಮ್ಮ. ನಿನಗೇನು ಅಂತ ಆಶೀರ್ವಾದ ಮಾಡಲು ನಾನು ನಿನಗೆ ತಾಯಿಯಾಗಿ ಬಂದಿಲ್ವೋ? ನಿನ್ನ ಪಾಲಿನ ಯಮ. ನೀನು ಮಾಡಿರುವ ತಪ್ಪು ಈಗಾಗಲೇ ನಿನ್ನ ತಂದೆಗೆ ಗೊತ್ತಾಗಿದೆ. ಅದಕ್ಕೆ ಅವರು ಆಣೆ ಇಟ್ಟು ಹೋಗಿದ್ದಾರೆ. ಏನಂತಮ್ಮ? ನೀನು ಅಮ್ಮ ನೀನು ಕುಡ್ದಿದ್ದು ಹಾಲಲ್ವೋ, ವಿಷ. ಎಂದರು ನೀ ನನ್ನ ದೇವರು ಮುಗೋಟಿ ದೇವರು ಅಮ್ಮ, ನೀ ನನ್ನ ದೇವರು. ಮಕ್ಕಳೇನಾದ್ರು ತಾಯಿ ಮಕ್ಕಳಿಗೂ ಸಾಕ್ತಾರ. ನನ್ನ ತಂದೆ ನನಗೆ ಕೊಲ್ಲುವಂತ ಯಾಕಮ್ಮ ನಗ್ತಾ ಇದೆಯಾ? ಅಮ್ಮ ನಾನು ತಪ್ಪು ಮಾಡಿದೆ, ನೀ ಶಿಕ್ಷೆ ಕೊಟ್ಟೆಮ್ಮ. ಅಮ್ಮ ಎತ್ತ ತಾಯಿ ಕೈಯಿಂದ ವಿಷ ಉಂಟು ಸಾಯಂತ ಆ ಬ್ರಹ್ಮ ನನ್ನ ಹಣೆ ಬರದಲ್ಲಿ ಬರೆದಿರುವಾಗ ನೀನು ಯಾಕಮ್ಮ ನಾವು ಹೊಣೆ ಮಾಡಲಿ? ಅಮ್ಮ ನ್ಯಾಯಕ್ಕಾಗಿ ಮಗನನ್ನೇ ಬಲಿ ಕೊಟ್ಟ ನಿಮ್ಮಂತ ಶ್ರೇಷ್ಠ ತಂದೆ ತಾಯಿ ಹೊಟ್ಟೆಯಲ್ಲಿ ನನ್ನಂತ ಕೆಟ್ಟ ಮಕ್ಕಳು ಹುಟ್ಟಬಾರ್ದಮ್ಮ. ಅಮ್ಮ ಮುಂದಿನ ಜನ್ಮ ಅಂತ ಒಂದಿದ್ರೆ ನಿನ್ನ ಮದುವೆಯಲ್ಲಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಮ್ಮ. ಮಾದೇವಿ, ಇದು ನಮ್ಮ ಮಗ ಮರಣ ಹೊಂದಿಲ್ಲ. ಮಾದೇವಿ, ನಮ್ಮ ಮಗ ಮರಣ ಹೊಂದಿಲ್ಲ. ನನ್ನ ಮನೆ ತಂದ ನಂದ ದೀಪ ಹಾರಿ ಹೋಯಿತು. ಇದಕ್ಕೆ ಕಾರಣ ನನ್ನ ಮಾನವತ್ತರ ಮನೆತನ. ಮಾದೇವಿ, ನಾನು ಎಷ್ಟೊತ್ತು ಹೋಗ್ತಾ ಇದ್ದೀನಿ, ನೀನ್ ಏಕೆ ಮೌನವಾಗಿದ್ಯಾ? ಮಾತಾಡು ಮಾದೇವಿ, ಮಾತಾಡು. ನಿಮ್ಮ ಆಸೆಯಂತೆ
ಮಗನ ಹೆಣ ಬಿದ್ದಿದೆ ನೋಡ್ರಿ, ಮಗನ ಹೆಣ ಬಿದ್ದಿದೆ ನೋಡ್ರಿ, ನೋಡಿ ಸಂತೋಷ ಪಡ್ರಿ, ಸಂತೋಷ ಪಡ್ರಿ. ಮಾದೇವಿ, ಹೆಚ್ಚಿಗೆ ಮಾತಾಡಬೇಡ. ಈ ವಿಷಯ ಹೊರ ಜನರಿಗೆ ಗೊತ್ತಾದ್ರೆ ಜನ ಬಂದು ನಮ್ಮ ಮನೆ ಸೇರ್ತಾರೆ. ಈ ವಿಷಯ ಯಾರಿಗೂ ಗೊತ್ತು ಮಾಡಬೇಡ. ನಾವಿಬ್ಬರೇ ನಮ್ಮ ಮಗನ ಶವ ಸಂಸ್ಕಾರ ಮಾಡಿಬಿಡೋಣ. ನೀನು ಇಲ್ಲೇ ನಿಲ್ಲು, ನಾನು ಬೇಗ ಹೋಗಿ ನನ್ನ ಮಗನ ಶವ ಸಂಸ್ಕಾರ ಸಿದ್ಧತೆ ಮಾಡ್ಬರ್ತೀನಿ. ನೋಡಿ, ಯಾಕೋ ಏನು ಕೊನೆಯದಾಗಿ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಬೇಕು ಅನ್ನಿಸ್ತಾ ಇದೆ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ. ಯಾಕೆ ಮಾಡ್ತೀವಿ? ಇವತ್ತೇಕೋ ಮನ ಬಂದಂತೆ ಮಾತಾಡ್ತಾ ಇದೆಯಲ್ಲ, ಯಾಕೆ ನನ್ನೊಂದಿಗೆ ಬಹಳ ಮುಂದೆ ಸಾಗಿಸುವ ಆಸೆ ನಿನಗಿಲ್ವೇ? ಇಲ್ಲ, ನಾ ಮಾಡುವ ಈ ಕೃತಿ ಕಂಡು ನಿನ್ನ ಮನಸ್ಸಿಗೆ ಏನಾದರೂ ಕೆಟ್ಟ ಅನಿಸಿದ್ರೆ ಹೇಳ್ಬಿಡು. ನಾನು ನಿನ್ನ ಕಣ್ಣೆದರಲ್ಲಿ ವಿಷಯ ಸೇವಿಸಿ ಸತ್ತು ಹೋಗುತ್ತೆ. ನೀವ್ಯಾಕ್ರಿ ನೊಂದ್ಕೋತೀರಾ? ನೀವು ನೊಂದ್ಕೋಬೇಡಿ. ಯಾಕಂದ್ರೆ ಮಗನನ್ನೇ ಬಲಿ ಕೊಟ್ಟ ವಂಶಾರಿ ನಿಮ್ದು. ನಿಮ್ಮಂತವ್ರನ್ನ ಗಂಡನಾಗಿ ಪಡೆದಿದ್ದು ನನ್ನ ಪುಣ್ಯ ರೀ. ಆದ್ರೆ ಹೆತ್ತ ಮಗನಿಗೆ ವಿಷ ಹಾಕ್ಬೇಕಾದ್ರೆ ನನ್ನ ಕರುಳು ಅದೆಷ್ಟು ಕಠೋರವಾಗಿರ್ಬೇಕು. ಮಗನಿಗೆ ವಿಷ ಹಾಕ್ಬೇಕಾದ್ರೆ ಅದ್ರಲ್ಲಿ ಅರ್ಧದಷ್ಟು ನಾನು ಕುಡಿದು ಬಿಟ್ಟೆ. ಈ ಮಾತು ಸತ್ಯ ಹೇಳ್ತಿದ್ಯಾ? ನಿನಗೇನು ಆಗೋದಿಲ್ಲ. ಹೆಚ್ಚೊತ್ತು ನಾನು ಬದುಕೋದಿಲ್ಲ. ದಯವಿಟ್ಟು ನನಗೆ ಸಾವು ಬಂದರೆ ತೊಂದರೆ, ಜೊತೆಯಲ್ಲಿ ಪ್ರಾಣ ಹೋಗಲಿ, ಮುತ್ತೈದೆ ಬಾಗಿ ನನಗೆ ದೊರೆಯಲಿ. ನನ್ನ ಮಗಳು ಹುಟ್ಟಬಾರ್ದಾಗಿತ್ತು ತಡೆಯಾರ, ನನ್ನ ಮಗಳು ಹುಟ್ಟಬಾರ್ದಾಗಿತ್ತು. ನನ್ನ ಮಗಳು ಹುಟ್ಟಿ ನಿಮ್ಮ ಮನೆ ಎಲ್ಲ ಮಸರು ಮಾಡಿಬಿಟ್ರು ತಡೆಯಾರ, ಮಸರು ಮಾಡಿಬಿಟ್ಲು. ನೀನು ತಪ್ಪ ಮಾತಾಡ್ತಿದ್ಯಾ? ಯಾರ ಜನ್ಮಕ್ಕೆ ಯಾರ ಸಾವು ಕಾಣುವಲ್ಲ, ಯಾರ ಸಾವಿಗೆ ಯಾರ ಜನ್ಮ ಕಾಣುವಲ್ಲ. ಹುಟ್ಟುವರು ಹುಟ್ಟುತ್ತಾರೆ, ಸಾಯುವರು ಸಾಯುತ್ತಾರೆ. ಇಲ್ಲಿ ನಿನ್ನ ಮಗಳ ಪ್ರಾಣವನ್ನು ಕೊಟ್ಟು ನನ್ನ ಮನೆತನದ ಪುಣ್ಯ ಉಳಿಸಿದ ಪುಣ್ಯವಂತ ನೀನು. ಅದಕ್ಕೆ ಹೇಳ್ತಾರೆ, ಋಣ ತೀರ್ಥ ರುದ್ರ ಯಾರು ಅಂದ್ರೆ ರುದ್ರ. ನಿನ್ನ ಮಗಳ ಪ್ರಾಣವನ್ನು ಬಲಿ ಕೊಟ್ಟು ಈ ಮನೆತನದ ಮಾನ ಉಳಿಸಿದಾಗಲೇ ನಾನು ಅರ್ಥ ಮಾಡಿಕೊಂಡೆ. ಅದಕ್ಕಾಗಿ ನಾನು ಒಂದು ನಿರ್ಧಾರ ಮಾಡಿದ್ದೆ ರುದ್ರ. ಹೇಳ್ರಿ ಬರೋದು ಏನು? ರುದ್ರ, ಇವತ್ತಿಂದ ನೀನು ನನ್ನ ಮನೆಯ ಆಳ ಮಗನಲ್ಲ, ಈ ಮನೆ ಮಗ ನೀನು, ಈ ಮನೆ ಯಜಮಾನ ನೀನು. ಈ ಮುಂದೆ ಯಾವುದಾದರೂ ನ್ಯಾಯ ನೀತಿ ಧರ್ಮ ನಡಿಬೇಕಾದ್ರೆ ಅದು ನಿನ್ನ ಕೈಯಿಂದ ನಡಿಬೇಕು. ನನ್ನ ಮನೆಯ ಆಸ್ತಿ ಅಂತಸ್ತು ಸಿರಿ ಸಂಪತ್ತು ಎಲ್ಲವೂ ನಿನ್ನ ಹೆಸರಿಗೆ ಬರೆದಿಟ್ಟಿದ್ದೇನೆ. ಅದಕ್ಕಾಗಿ ಮುಂದೆ ಈ ಮನೆಯಲ್ಲಿ ಯಾವುದಾದರೂ ನ್ಯಾಯ ಮಾಡಬೇಕಾದ್ರೆ ಯಾರು ಮುಖ ನೋಡಿ ಮಾಡಬಾರದು. ಪ್ರಸಂಗ ಬಂದ್ರೆ ಈ ಮನೆತನಕ್ಕಾಗಿ ನಿನ್ನ ಪ್ರಾಣ ಕೊಡಲು ಸಿದ್ಧನಿರ್ಬೇಕು. ತಿಳಿತೇನೋ ರುದ್ರ? ಆಯ್ತ್ರಿಪ್ಪ. ರುದ್ರ, ನಾನು ಕೊಟ್ಟ ತೀರ್ಪು ಸರಿಯಾಗಿರ್ತಾನೆ. ಸರಿಯಾಗಿದೆಯಾ?